43 ಇಲಾಖೆಯಿಂದ ಏನು 2,84,000 ಖಾಲಿ ಹುದ್ದೆ ಇದೆ. ಆ ಎಲ್ಲ ಇಲಾಖೆಯಿಂದ ಪ್ರತಿಯೊಂದು ಇಲಾಖೆಯಿಂದ ನೋಟಿಫಿಕೇಶನ್ ಆಗಬೇಕು ಅಂತ ಹೇಳ್ಬಿಟ್ಟು ಸುಮಾರು 2-3 ವರ್ಷದಿಂದ ಕಂಟಿನ್ಯೂಸ್ ಹೋರಾಟ ಮಾಡಿದ್ವಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿರೋದ್ರಿಂದ ಈಗ ಸರ್ಕಾರ 56,432 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಏನು ನಿರ್ಧಾರ ತೊಗೊಂಡಿದ್ದಾರೆ. ಅದರಲ್ಲಿ ಪ್ರತಿಯೊಂದು ಇಲಾಖೆಯಿಂದ ಏನೇನು ಪೋಸ್ಟ್ ಇದೆ, ಎಲ್ಲೆಲ್ಲಿ ಖಾಲಿ ವೇಕೆನ್ಸಿ ಇದೆ, ಬರೀ 56,432 ಅಲ್ಲ, ಇದೇ ವರ್ಷ ಅಟ್ಲೀಸ್ಟ್ 1,00,000 ವೇಕೆನ್ಸಿ ಫಿಲ್ ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲ ಇಲಾಖೆಯಲ್ಲಿ ಏನು ಖಾಲಿ ಹುದ್ದೆ ಇದೆ ಅದನ್ನಷ್ಟು ನೋಟಿಫಿಕೇಶನ್ ಮಾಡಿಸೋಂಥ ಪ್ರಯತ್ನ ಮಾಡ್ತಾ ಇದ್ವಿ. ಮತ್ತು ಇದು 500 ಪೋಸ್ಟು ಯಾವುದಂದರೆ ಸೂಪರ್ವೈಸರ್ ಪೋಸ್ಟು. ಯಾವ ಇಲಾಖೆ ಅಂದರೆ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ 500 ಪೋಸ್ಟು ಇವತ್ತು ನಾವು ಹೋಗಿ ಮನವಿ ಮಾಡ್ಕೊಂಡಿದ್ದೀವಿ. 500 ಪೋಸ್ಟು FT ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿಂದ ಅಪ್ರೂವಲ್ ಆಗಿ ಆದಷ್ಟು ಬೇಗ ಬರುತ್ತೆ. ಇದು ಒಂದೇ ವುಮೆನ್ಸಿಗೆ ಮಾತ್ರ ಅಪ್ಲೈ ಆಗೋದು, ಅವ್ರಿಗೆ ಮಾತ್ರ ಅವಕಾಶ ಇರೋದು. ಈ ಒಂದು ಇಲಾಖೆಯಿಂದ ಏನೊಂದು ಸೂಪರ್ವೈಸರ್ ಪೋಸ್ಟ್ ಇದೆ, ತುಂಬ ಅಂದರೆ ಎಷ್ಟೋ ಜನ ಅದರಲ್ಲಿ ಆಸ್ಪಿರೆಂಟ್ಸ್ ಇದ್ದಾರೆ. ಸೂಪರ್ವೈಸರ್ ಪೋಸ್ಟ್ ಬಿಡಬೇಕು ಅಂತೇಳಿ ಎಷ್ಟೊಂದು ಜನ ಮೆಸೇಜ್ ಆಗ್ತಾಯಿದ್ರಿ ಮತ್ತು ಫೋನ್ ಮಾಡ್ತಾಯಿದ್ರಿ. ಅದಕ್ಕೋಸ್ಕರ ಇವತ್ತು ಡಿಪಾರ್ಟ್ಮೆಂಟಿಗೆ ಏನು ಎಷ್ಟೊಂದು ಜನ ಬಂದು ಇವತ್ತು ಡಿಪಾರ್ಟ್ಮೆಂಟ್ ಕೂಡ ಭೇಟಿ ಮಾಡಿದ್ವಿ. ಹಂಗಾಗಿ ಏನೆಲ್ಲ ಸಹಕರಿಸಿದರೆ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಈ ಒಂದು ನೋಟಿಫಿಕೇಷನ್ಸು ಆದಷ್ಟು ಬೇಗ ಮಾಡೋಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಮ್ಯಾಕ್ಸಿಮಮ್ ಒಂದು 1 ವೀಕ್ ಒಳಗಡೆ ಏನು FD ಕಳಿಸಿದ್ದಾರೆ ಅದನ್ನು ವಾಪಸ್ ಬಂದು ಇಲಾಖೆಗೆ ಆದಷ್ಟು ಬೇಗ ಮುಂಚೆ ಎಲ್ಲ KPSCಗೆ ಏನು ಎಕ್ಸಾಮ್ಸ್ ಕೊಡ್ತಾಯಿದ್ರಿ, ಇವಾಗ KE ಕೊಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋಂಥ ಪ್ರಯತ್ನ ಮಾಡ್ತಿದ್ದೀವಿ. ಇದಕ್ಕೆ ಸಹಕರಿಸಿದಂಥ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ನೆಕ್ಸ್ಟ್ ಒಂದು 15 ಡೇಸ್ ಮ್ಯಾಕ್ಸಿಮಮ್ 20 ಡೇಸಲ್ಲಿ ನೋಟಿಫಿಕೇಶನ್ ಮಾಡಿಸೋಂಥ ಪ್ರಯತ್ನ ಮಾಡ್ತಾಯಿದ್ವಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.